ಹಲೋ. ಇವತ್ತು ನಮ್ಮ ಜರ್ನಿ ಸ್ವಲ್ಪ ಡಿಫ್ರೆಂಟ್. ಬೈಕ್ ಬದಲು ಕಾರಲ್ಲಿ ಒಂದು ಬ್ಯೂಟಿಫುಲ್ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಒಂದು ಪ್ಲೇಸ್ನ ಜಸ್ಟ್ ಬ್ಯೂಟಿಫುಲ್ ಅಂತ ಹೇಳೋದು ಈಸಿ, ಬಟ್ ಇಲ್ಲಿ ಬ್ಯೂಟಿನ ವರ್ಡ್ಸಲ್ಲಿ ಡಿಸ್ಕ್ರೈಬ್ ಮಾಡೋದು ಹಾನೆಸ್ಟ್ಲಿ ಆಲ್ಮೋಸ್ಟ್ ಇಂಪಾಸಿಬಲ್. ಅವರ್ ಡೆಸ್ಟಿನೇಷನ್ ಕೊಡೈಕೆನಲ್. ಮಿಸ್ಟಿ ಮೌಂಟೇನ್ಸ್, ಲಶ್ ಗ್ರೀನ್ಸ್, ಲ್ಯಾಂಡ್ಸ್ಕೇಪ್ಸ್, ವೈಂಡಿಂಗ್ ರೋಡ್ಸ್, ಕೂಲ್ ಬ್ರೀಸ್. ಪ್ರತಿಯೊಂದು ಫ್ರೇಮ್ನಲ್ಲೂ ನೇಚರ್ ತನ್ನ ಸ್ವಂತ ಮಾಸ್ಟರ್ ಪೀಸ್ನ ಕ್ರಿಯೇಟ್ ಮಾಡ್ತಿದೆ ಅನಿಸುತ್ತೆ. ಅದಕ್ಕೆ ಕೊಡೈಕೆನಲ್ನ ಎಲ್ಲರೂ ಪ್ರಿನ್ಸಸ್ ಆಫ್ ಹಿಲ್ ಸ್ಟೇಷನ್ ಅನ್ನೋ ಹೆಸರಿಂದ ಕರೀತಾರೆ. ಇಲ್ಲಿಯ ಪ್ರಕೃತಿ ಸೌಂಡ್ ಬೇರೆ, ಅಟ್ಮಾಸ್ಫಿಯರ್ ಬೇರೆ, ಆ್ಯಂಡ್ ದ ಎಂಟೈರ್ ಎಕ್ಸ್ಪೀರಿಯನ್ಸ್ ಫೀಲ್ಸ್ ಅಮೇಝಿಂಗ್. ನಮ್ಮ ಜರ್ನಿ ಜಸ್ಟ್ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಅಲ್ಲ, ಈ ವೈಂಡಿಂಗ್ ರೋಡ್ಸ್, ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ಸ್, ಬ್ರೆಡ್ ಟೇಕಿಂಗ್ ವ್ಯೂಸ್ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಮೋರ್ ಓವರ್ ದಟ್, ಟುಡೇ ಇಟ್ಸ್ ಗೋನಾ ಬಿ ಕ್ರೇಜಿ ಬಿಕಾಸ್ ವಿ ಆರ್ ಸ್ಟೇಯಿಂಗ್ ಇನ್ ಅ ಟೆಂಟ್, ದಟ್ ಟು ಇನ್ ಅ ಟಾಪ್ ಸೆಕೆಂಡ್ ಪೀಕ್ ಇನ್ ದ ಕೊಡೈಕೆನಲ್. ದಿಸ್ ಈಸ್ ಅವರ್ ಕೊಡೈಕೆನಲ್ ಜರ್ನಿ. ವೆಲ್ಕಮ್ ಟು ಮೈ ವ್ಲಾಗ್ ಗಾಯ್ಸ್. ಈಗ ಗಾಡಿಗೆ ಫ್ಯೂಲ್ ಅಪ್ ಮಾಡಿಸ್ತಾ ಇದ್ದೀವಿ. ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇರೋದು ಫ್ರಮ್ ಹುಣಸೂರು ಟು ಕೊಡೈಕೆನಲ್. ಟೈಮ್ ಬಂದು ಆಲ್ರೆಡಿ 9:15 ಆಗಿದೆ. ಬಾಯ್ಸ್ ಎಲ್ಲ ಒಂದು ರೌಂಡ್ ಆಗಲೇ ಸ್ಲೀಪ್ಗೆ ಹೋಗಿದ್ದಾರೆ. ನಮ್ಮ ಪ್ಲ್ಯಾನ್ ಏನಂದರೆ ಬೆಳಿಗ್ಗೆ ಸನ್ರೈಸ್ ಅಷ್ಟೊತ್ತಿಗೆ ಸ್ಟೇ ರೀಚ್ ಆಗಬೇಕು ಅಂತ. ಈಗ ಕರ್ನಾಟಕ ಬಾರ್ಡರ್ ಕ್ರಾಸ್ ಮಾಡಿ ತಮಿಳ್ನಾಡು ಎಂಟ್ರಿ ಆಗಿದ್ದೀವಿ. ನಾವು ಹಿಂದೆ ಕ್ಲೀನಾಗಿ ಸೆಟ್ಲ್ ಆಗಿದ್ದೀವಿ ಇಲ್ಲಿ. ಸತತವಾಗಿ 3 ಅವರ್ ಕಾರ್ಯಾಚರಣೆ ಮಾಡಿದ್ಮೇಲೆ ಸಿಕ್ಕಿರೋ ಹೋಟೆಲ್ ಇದು. ಹೋಟೆಲ್ ಏನೋ ಸಿಕ್ತು, ಬಟ್ ಜನನೇ ಇಲ್ಲ ಯಾರು. ಇಟ್ಸ್ ಲಿಟ್ರಲಿ 5:45 AM ಗಾಯ್ಸ್. ಎಂಥ ಕ್ರೇಜಿ ಸನ್ರೈಸ್ ಗುರು ಇದು. ಇನ್ನೇನು ಆಲ್ಮೋಸ್ಟ್ 10 ಕಿಲೋಮೀಟರ್ ಕೊಡೈಕೆನಲ್ಗೆ ರೀಚ್ ಆಗಿದ್ದೀವಿ. ಅಂತೂ ಇಂತೂ ವಿತ್ ಆಲ್ ಸ್ಟ್ರಗಲ್ಸ್ ಆ್ಯಂಡ್ ಬ್ಯಾಟಲ್ಸ್ ವಿ ರೀಚ್ಡ್ ಕೊಡೈಕೆನಲ್ ವಿತ್ ಅ ಬ್ಯೂಟಿಫುಲ್ ಸನ್ರೈಸ್ at 7 AM in the morning guys. Good morning guys. After a quick nap of 2 hours, ನಾವು ಆ ರೆಸಾರ್ಟ್ ರೀಚ್ ಆಗೋಕ್ಕೆ ದಾರಿ ಇಲ್ದಿದ್ದ ಕಾರಣ ಆ ರೆಸಾರ್ಟ್ ಅವರೇ ಸೆಂಡ್ ಮಾಡೋ ಜೀಪ್ನ ವೆಯ್ಟ್ ಮಾಡಬೇಕಾಯ್ತು. ಆ ಕ್ವಿಕ್ ಗ್ಯಾಪಲ್ಲಿ ನಾವು ಡ್ರೋನ್ ಶೂಟ್ ಮಾಡೋಣ ಅಂತ ನಾವು ಡ್ರೋನ್ ತೆಗೆದಾಗ ನಮಗೆ ಸಿಕ್ಕಿದ್ದೆ ಈ ಬ್ಯೂಟಿಫುಲ್ ಏರಿಯಲ್ ವ್ಯೂ ಆಫ್ ವಿಲ್ಪಟ್ಟಿ. ವಿಲ್ಪಟ್ಟಿ is one of the beautiful village which is located 9 kilometers far from the ಕೊಡೈಕೆನಲ್ ಟೌನ್. ಇಂಥ ಸಣ್ಣ ವಿಲೇಜಲ್ಲಿ ಏನೇನು ನೋಡ್ಬೋದು ಅನ್ನೋ ಕುತೂಹಲದಲ್ಲಿ ಇದ್ದಿದ್ದು ನನಗೆ ಕಾಣಿಸಿದ್ದೆ ಬ್ಯೂಟಿಫುಲ್ ಮೌಂಟೇನ್ಸ್, ಕ್ರೇಜಿಯೆಸ್ಟ್ ಹಿಲ್ ಸೈಡ್ ಹೌಸಸ್, ಹಾರ್ಸ್ ಗ್ರೇಸಿಂಗ್. ಆ್ಯಂಡ್ ಇನ್ನೊಂದು ಅದ್ಭುತವಾದ ವಿಚಾರ ಏನಂದರೆ, ಒಂದೊಂದು ಮನೆಗೂ ತನ್ನದೇ ಆದಂಥ ಸ್ವಂತ ವ್ಯೂ ಪಾಯಿಂಟ್ಸ್ಗಳಿದೆ. ಬೈ ಎಂಟರಿಂಗ್ ದಿಸ್ ಫಸ್ಟ್ ವಿಲೇಜ್ ಆಫ್ ಕೊಡೈಕೆನಲ್, ನಾವು ಕೊಡೈಕೆನಲ್ದು ಆ್ಯಕ್ಚುಯಲ್ ಎಕ್ಸ್ಪೀರಿಯನ್ಸ್ನ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದೆನ್ ಕಮ್ ಲೆಟ್ಸ್ ಸ್ಟಾರ್ಟ್ ಫಸ್ಟ್ ಡೇ ಆಫ್ ಅವರ್ ಜರ್ನಿ. ಫೈನಲಿ ಜೀಪ್ ಏನೋ ಬಂತು ಗುರು. ನೌ ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಅವರ್ ರೆಸಾರ್ಟ್. ಏನು ಕ್ರೇಜಿ ಆಫ್ ರೋಡ್ ಗುರು ಇದು. ಆ್ಯಕ್ಚುಲಿ ಇದು ಬಂದು ಒಂದು ಪ್ರೈವೇಟ್ ಪ್ರಾಪರ್ಟಿ. ಇಲ್ಲಿ ಬರೀ ರೆಸಾರ್ಟ್ ಅವ್ರಿಗೆ ಹೋಗಕ್ಕೆ ಪರ್ಮಿಷನ್ ಇರೋದು. ಇಲ್ಲ ಅಂದಿದ್ರೆ ನಾವು ನಮ್ಮ ಗಾಡಿ ತರಂಗೆ ಇರಬೇಕಿತ್ತಿಲ್ಲಿ. ಎಂಥ ಕ್ರೇಜಿ ಆಫ್ ರೋಡ್ ಹೇಳಿ. ನೀವು ನೋಡ್ಬೋದು, ಡೀಪ್ ಸ್ಲೋಪ್ ವಿತ್ ಕ್ರೇಜಿ ಟರ್ನ್ಸ್ ಇರೋದಿಲ್ಲಿ. ಈಗ ಪಬ್ಲಿಕ್ ಓಡಾಡೋಕೆ ಒಂದು ರೋಡ್ ಮಾಡ್ತಿದ್ದಾರಂತೆ. ನೆಕ್ಸ್ಟ್ ಟೈಮ್ ಬಂದಾಗ ವಿಲ್ಸಿ. ಇದೇ ಪಬ್ಲಿಕ್ ಓಡಾಡೋಕ್ಕಿರೋ ಕನೆಕ್ಟಿಂಗ್ ರೋಡು. ಫೈನಲಿ ವಿತ್ ದ ಕ್ರೇಜಿ ಆಫ್ ರೋಡ್ ರೆಸಾರ್ಟ್ ರೀಚ್ ಆಗೋ ಟೈಮ್ ಬಂತು ಗುರು. A few moments later. ಈಗ ಸ್ಟೇಗೆ ಬಂದು ಫ್ರೆಶ್ ಅಪ್ ಆಗಿದ್ದೀವಿ. ನೀವು ನೋಡ್ಬೋದು, ದಿಸ್ ಈಸ್ ಅವರ್ ಫಸ್ಟ್ ವ್ಯೂ ಫ್ರಮ್ ಅವರ್ ಸ್ಟೇ. ಟೈಮ್ ಬಂದು ಎಕ್ಸಾಕ್ಟ್ 10:45 ಆಗಿದೆ. ಒಂದು ಕಡೆಯಿಂದ ಫುಲ್ ಬಿಸಿಲು, ಇನ್ನೊಂದು ಕಡೆಯಿಂದ ಫುಲ್ ಕೋಲ್ಡ್ ಬ್ರೀಸ್ ಅಂದ್ಕೊಳ್ಳಿ. ಫುಲ್ ಸೈಕ್ ವೆದರ್ ಮಾತ್ರ. ಇಂಥ ಸೈಕ್ ವೆದರ್ ಮಧ್ಯ ನಾವು ರೆಡಿಯಾಗಿ ಅಲ್ಲೇ ಪಕ್ಕದಲ್ಲೇ ಇರೋ ಒಂದೊಳ್ಳೆ ವ್ಯೂ ಪಾಯಿಂಟ್ಗೆ ಚೂರು ಅಡ್ವೆಂಚರಾಗಿ ಟ್ರಕ್ ಮಾಡ್ಕೊಂಡು ಹೋದ್ವಿ. ನಾನು ಟ್ರಕ್ ಅಂದರೆ ಇಲ್ಲೇ ಎಲ್ಲೋ ಅಕ್ಕಪಕ್ಕ ಇರುತ್ತೆ ಅಂದರೆ, ಇವರೇನು ಗುರು ಕರ್ಕೊಂಡು ಹೋಗ್ತಾನೆ ಇದ್ದಾರೆ. ಲಿಟ್ರಲಿ ಆಲ್ಟಿಟ್ಯೂಡ್ ಗೇನ್ ಆಗ್ತಾ ಆಗ್ತಾ ರಿಯಲ್ ವೈಬ್ ಆಫ್ ಕೊಡೈಕೆನಲ್ನ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅಟ್ ದಿ ಎಂಡ್ ಈ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್. ಸ್ವರ್ಗ ಅನ್ನೋದನ್ನ ಎಲ್ಲ ಬರೀ ಕೇಳಿರ್ತೀರಾ,
ಬಟ್ ಲಿಟ್ರಲಿ ನಾವು ಅದನ್ನ ನೋಡ್ತಾ ಇದ್ದೀವಿ. ಎಂಥ ಸೈಕ್ ವ್ಯೂ ಹೇಳಿ ಇದು, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಒಳ್ಳೆ ವ್ಯೂ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡ್ತಿರುವಾಗ ನಮಗೆ ಕಾಣಿಸಿದ್ದೆ ಈ ಕ್ಯೂಟ್ ಬ್ಲ್ಯಾಕ್ ಈಗರು. ಆ್ಯಕ್ಚುಲಿ ಇದು ವೈಟ್ ಇತ್ತಂತೆ ಸ್ಟಾರ್ಟಿಂಗು, ಬಟ್ ಕೊಡೈಕೆನಾಲ್ ಬಿಸಿಲಲ್ಲಿ ಇದ್ದು ಬ್ಲ್ಯಾಕ್ ಆಗಿರೋದು. ಯಾಕೆ ಈಗ ಒಂದು ರೌಂಡು ರೆಸ್ಟ್ ಎಲ್ಲ ಮಾಡಿಕೊಂಡು ಕೊಡೈಕೆನಾಲ್ ಟೌನ್ಗೆ ಹೋಗ್ತಾ ಇದ್ದೀವಿ. ಒಳ್ಳೆ ಆಫ್ ರೋಡ್ ಮಾಡಿಕೊಂಡು ಗಾಡಿನ ಮಾತ್ರ ಅಣ್ಣ ಕ್ರೇಜಿಯಾಗಿ ಹಚ್ತವ್ರೆ ಅಂದ್ಕೊಳ್ಳಿ. ಅವ್ರು ಹಚ್ಚೋದು ನೋಡಿ ನಮಗೆ ಎಲ್ಲ ಕಡೆಯಿಂದ ಗಾಬರಿ. ಟೆನ್ಷನ್ ತಗೋಬೇಡಿ, ಏನಾಗಲ್ಲ. ನೀವ್ ಯಾಕೆ ಟೆನ್ಷನ್ ತಗೋತೀರಾ? ಈಗ ವಾಪಸ್ ಪಾರ್ಕಿಂಗ್ ಲಾಟಿಂದ ಕಾರ್ ತಗೊಂಡು ನಾವು ಕೊಡೈಕೆನಾಲ್ ಟೌನ್ ಕಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೊಡೈಕೆನಾಲ್ ಟೌನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಮಾತ್ರ ಹೆವಿ ರಶ್ ಇದೆ ಅಂದ್ಕೊಳ್ಳಿ ಕೊಡೈಕೆನಾಲ್. ನೋಡಿ ಎಂಥ ಕ್ರೇಜಿ ವ್ಯೂ. ಒಂದು ಗುಳಿ ತೋರಿಸ್ತೀನಿ ನೋಡಿ. ಈಗ ಇದ್ರ ಹೆಸರು ಡಸ್ಟ್ಬಿನ್ ಗುಳಿ ಅಂತ. ಒಳಗಡೆ ಫುಲ್ ಕಸ ತುಂಬ್ತಾರೆ. ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ. ಯಾವತ್ತು ನಮ್ ದೇಶ ಮುಂದುವರಿಯೋದು. ಏನೋ ನೀನು ಒಂದ್ ಗೋಬಿ ತರಕ್ ಅರ್ಧ ಗಂಟೆ ಕಾಯ್ತಿಲ್ಲ. ಇಲ್ಲೇ ಬಿಟ್ಬಿಡತ್ತೀವಿ, ವ್ಯಾಪಾರ ಮಾಡ್ರಪ್ಪ. ಇವನು ತಿನ್ನಕ್ಕೆ ಇರೋದು ಇವನು. ಅಪ್ಪ ತಿಂದಾದ್ಮೇಲೆ ಇಲ್ಲೇ ಇದೇ ಡಸ್ಟ್ಬಿನ್ಗೆ ಹಾಕ್ಬಿಡಿ. ಅಲ್ಲ ಇದನ್ನ ಕರ್ನಾಟಕ ಇಂಪೋರ್ಟ್ ಮಾಡಿಸ್ಕೋಬೇಕಲ್ಲ. ಮೈಸೂರು ಹುಣಸೂರ್ಗೆಲ್ಲ ಇಂಪೋರ್ಟ್ ಮಾಡಿಸ್ಬಿಡ್ದ ಆಯ್ತಾ? ಮೈಸೂರು ಹುಣಸೂರ್ಗೆ ಇಂಪೋರ್ಟ್ ಮಾಡಿಸ್ಬಿಟ್ರೆ ಸರಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇರ್ತದೆ. A few moments later. ಗೈಸ್ ಈಗ ಕೊಡೈಕೆನಾಲ್ ಟೌನ್ ಎಲ್ಲ ಸುತ್ತಾಡಿ ಈಗ ವಾಪಸ್ ಆಫ್ ರೋಡಿಂಗಲ್ಲಿ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 8:30 ಆಗಿದೆ ಟೈಮು. ಹೋಗುವಾಗ ಬರುವಾಗ ಎಲ್ಲ ಇದೊಂದೇ ಡೌನ್ ಗುರು ಬಾಯಿಗೆ ಬರ್ಸೋದು. ಎಂಥ ಸ್ಟೀಪ್ ಡೌನ್ ಹೇಳಿ ಇದು. ನೈಟ್ ವ್ಯೂ ಫ್ರಮ್ ದ ಟಾಪ್ ಆಫ್ ದ ಪೀಕ್ ಗಾಯ್ಸ್. ಹಾಯ್ ಗೈಸ್, ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ. ನಮ್ಮ ಫಸ್ಟ್ ಡೇ ಸ್ಟೇ ಬಂದು ಇಲ್ಲಿ ಟೆಂಟಲ್ಲಿ. ಆಲ್ಮೋಸ್ಟ್ 16 ಡಿಗ್ರಿಗೆ ಬಂದಿದೆ ವೆದರು. ನೋಡೋಣ ಇನ್ನು ಟೆಂಟ್ ಒಳಗಡೆ ಅಂತೂ ಹೆವಿ ಕೋಲ್ಡ್ ಇದೆ. ನಾವು 2 ಲೇಯರ್ ಬೆಡ್ಶೀಟ್ಸ್ ಹಾಕೊಂಡು ಮಗ್ತಾ ಇದ್ದೀವಿ. ಈಗ ಬೆಳಿಗ್ಗೆ ಒಳ್ಳೆ ಸನ್ರೈಸ್ಗೆ ಡ್ರೋನ್ ಶೂಟ್ ಜೊತೆ ಸಿಗೋಣ. ಗುಡ್ ನೈಟ್ ಗೈಸ್. I think this is one of the costliest sunrise that I have ever witnessed in my life. ಕೊಡೈಕೆನಾಲ್ದು ಸೆಕೆಂಡ್ ಹೈಯೆಸ್ಟ್ ಪೀಕಲ್ಲಿ ಟೆಂಟ್ ಸ್ಟೇ ಮಾಡೋದು ಅಷ್ಟು ಈಸಿ ಇರಲಿಲ್ಲ ನಮಗೆ. ಗೈಸ್, ಇಟ್ಸ್ ಲಿಟ್ರಲಿ 9 AM ಇಂದ ಕೊಡೈಕೆನಾಲ್. ಬಟ್ ನೋಡಿದ್ರೆ ನೀವು ಅರೌಂಡ್ 12 o'clock 1 o'clock ಆದಂಗಿದೆ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ. 19 ಡಿಗ್ರಿ ಸೆಲ್ಸಿಯಸ್. ಒಂದು ಕಡೆಯಿಂದ ಫುಲ್ ಬಿಸಿಲಾದ್ರೆ ಇನ್ನೊಂದು ಕಡೆಯಿಂದ ಚಳಿ. ಅದು ಯಾವ ಥರ ವೆದರ್ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಫುಲ್ ಕ್ರೇಜಿ ವೆದರ್ ಅಂದ್ಕೊಳ್ಳಿ ಅದನ್ನೂ. ಈಗ ಆಲ್ರೆಡಿ ಎದ್ದು ಎಲ್ಲ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಇನ್ನೇನು ಹಾಫ್ ಆನ್ ಅವರ್ 1 ಅವರಲ್ಲಿ ಇಲ್ಲಿಂದ ಹೊರಟು 1 ಅವರ್ ಲೇಕ್ಗೆ ಹೋಗ್ತಾ ಇದ್ದೀವಿ. ಆಯ್ತು, ಆಮೇಲೆ ನಮ್ಮ ಕೊಡೈಕೆನಾಲ್ ಟೆಂಟ್ ಕ್ಯಾಂಪಿಂಗ್ಗೆ ಬಾಯಿ ಇಳೋ ಸಮಯ. ಮನುಷ್ಯನಿಗೆ ಆಸೆಗಳಿರಬೇಕು, ಆದರೆ ದುರಾಸೆಗಳಿರಬಾರ್ದು. ಎಲ್ಲ ಬಿಗಿಯಾಗಿ ಇಟ್ಕೊಳ್ರಪ್ಪ. ಇಲ್ಲಿರೋರೆಲ್ಲ ಇಂಥ ಅಪ್ಗಳನ್ನ ನೀರು ಕುಡ್ದಂಗೆ ಹಚ್ಬಿಡ್ತಾರೆ. ನೆಕ್ಸ್ಟ್ ಟೈಮ್ ನಮ್ಮ ಗಾಡಿಗಳಲ್ಲೂ ಟ್ರೈ ಮಾಡುವ. ಇದು 10 ಅಡಿ ರೋಡಲ್ಲಿ ನಡಿ ಅವನೇ ಹೋಯ್ತವನೆ ಅರ್ಧ ಗಂಟೆಯಿಂದ. ದಿಸ್ ಈಸ್ ಮಾನವನಾರ್ ಲೇಕ್. ಕೊಡೈಕೆನಾಲಿಂದ ಅರೌಂಡ್ 40 ಕಿಲೋಮೀಟರ್ಸ್ ದೂರದಲ್ಲಿದೆ. ಒನ್ ಆಫ್ ದ ಕ್ರೇಜಿ ಸೈಟ್ ಸೀಯಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು. ಇದರ ಪಕ್ಕದಲ್ಲಿ ನಿಮಗೆ ಶೀಪ್ ಫಾರ್ಮಿಂಗ್ ಕೂಡ ಇದೆ, ಅದನ್ನು ನೋಡ್ಬೋದು.
ಫಸ್ಟ್ ಈ ಪ್ಲೇಸ್ಗೆ ಯಾರು ಹೆಚ್ಚಾಗಿ ಹೋಗ್ತಾ ಇರಲಿಲ್ಲ, ಬಟ್ ಡೇ ಬೈ ಡೇ ಈ ಪ್ಲೇಸು ಕೂಡ ಓವರ್ ಕ್ರೌಡೆಡ್ ಆಗ್ತಿದೆ ಡ್ಯೂ ಟು ಸೋಷಿಯಲ್ ಮೀಡಿಯಾ. ಇಲ್ಲಿ ಮಾನವನರ್ ಲೇಕಲ್ಲೇ ಗ್ರೂಪ್ ಆಫ್ ವುಮೆನ್ಸ್ ಸೇರಿ ನಡೆಸ್ತಿರೋ ಹೋಟೆಲ್ ಇದೆ. ಇವಾಗ ಅಲ್ಲೇ ಊಟ ಮಾಡೋಣ. ಇಲ್ಲಿ ನೋಡಿ ಆನ್ ದ ವೇ ಯಾವುದೋ ಫಾಲ್ಸ್ ಇತ್ತು, ಹೇಳ್ಕೊಳ್ಳೋ ಅಂಥದ್ದೆಲ್ಲ ಏನಿಲ್ಲ, ನೀರು ಕುಡಿಯೋಕೆ ನಿಲ್ಸಿದಾಗ ಹಂಗೆ ತೋರಿಸ್ತಾ ಇರೋದು. ಈಗ ನಮ್ಮ ಪಯಣ ಊರ ಕಡೆ. ನಾವು ಶ್ವಾಸ್ ಕೊಡೈಕೆನಾಲ್ ಬಂದ್ರು ಫೋನಲ್ಲಿ ಮಾತಾಡೋದು ಬಿಡಲ್ವಲ್ಲೋ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಇಲ್ಲಿ ನೋಡಿ ಕಸ್ಟಮೈಸ್ ಸೀಟ್ ಮಾಡಿಸಿರೋದು ಇವರು. ಏನ್ ಡೀಟೇಲಿಂಗ್ ನೋಡಿ. ಬಸ್ಗೆ ಸೀಟ್ ಬಗ್ಗೆ ಹೇಳ್ತಾ ಇದೆ. ಇಲ್ಲಿ ಕಸ್ಟಮೈಸ್ ಸೀಟ್ ಕ್ರೇಜಿಯಾಗಿ ಮಾಡ್ಸೋಣ ಶೈನ್ ಗಾಡಿಗೆ. ಆದ್ರೆ ಅಲ್ಲಿ ನೋಡಿ 2 ಫೋಕಸ್ ಲೈಟ್ ಬೇರೆ ಗಾಡಿಗೆ. ಇಲ್ಲಿ 1 ಫೋಕಸ್ ಲೈಟ್ಗೆ ಕನೆಕ್ಷನ್ ಕಿತ್ತಾಕ್ಬಿಟ್ಟವ್ರೆ. ಈ ಗಾಡಿ ರಿವ್ಯೂ ಮಾಡಬೇಕು. ಇಲ್ಲಿ ತಮಿಳ್ನಾಡಲ್ಲಿ ಟೀನೇ ಇಲ್ಲ. ಎಲ್ಲಿದಪ್ಪ ಎನ್ ಗಾಡಿ ಇದು? ಏನ್ ಸ್ಮಾರ್ಟ್ ಆಗಿದ್ದಾನೆ, ಸೂಪರ್ ಸ್ಟಾರ್ ರಜನಿಕಾಂತ್ ತರ ಕಾಣಿಸ್ತಾ ಇಲ್ವಾ? ಅವನನ್ನ ಗೋವಾ ಬೀಚ್ ತಕೊಂಡು ಹೋಗಿ ತಪ್ಕೊಂಡು ಮಲ್ಕೋಬೇಕು ಅನ್ಸುತ್ತೆ. ರೋಡ್ ಕಾಣಿಸ್ತಿಲ್ಲ, ಒಂದು ರೋಡ್ ದಾಟ್ಸೋಣ. ಸಾಸ್ ರೋಡ್ ಕಾಣಿಸ್ತಿಲ್ವಾ? ಎಲ್ಲ ಹತ್ತಿ ಅಂತ ಟ್ರೈನ್ ತರ ಹೊಡಿಬೇಕು. ಹಿಂಗೆ ಹೊಡೆದಿ ಹಾರನ್ ಹೊಡೆದು ಹಚ್ಬೇಕು ಇವ್ರಿಗೆ. ಇಲ್ಲ ಅಂದ್ರೆ ಹತ್ತಕ್ಕಿಲ್ಲ ಸದ್ಯಕ್ಕೆ ಇವರು. ಸುಮಾರಷ್ಟು ಪ್ಲೇಸಸ್ನ ಇನ್ನೂ ತೋರ್ಸೋಕ್ಕಾಗಿಲ್ಲ ವಿಡಿಯೋದಲ್ಲಿ. ಈ ಎಲ್ಲ ಪ್ಲೇಸಸ್ನ ನೋಡಾದ್ಮೇಲೆ ನಾವು ಹೊರಟಿದ್ದೆ ರಿಟರ್ನು ಊರ್ ಕಡೆ. ನೋಡಿ ಊಟಕ್ಕಂತ ಇಲ್ಲಿ ನಿಲ್ಸಿದ್ರೆ ಇವ್ರ ಆಟ ನೋಡಿ. ಲೋ ನಾಚಿಕೆ ಮನ ಮಾಡೋದು ಎಲ್ಲಿ ಬಂಟ್ರ ನಿಮ್ಗೆ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನೋಡು ಕಿಡ್ಸ್ ಪ್ಲೇ ಏರಿಯಾದಲ್ಲಿ ಇವ್ರು ಆಡ್ತಾ ಇರೋದು. ನಾವು ಬಿಟ್ರೆ ಒಂದೊಂದು ಕಿಡ್ಸ್ ಮಾಡಂಗಿದ್ದೀರಪ್ಪ. ಬಂದ್ಬಿಡ್ರಿ ಬಿಡಿ, ಸಕ್ಕತ್ತಾಗ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಯು ನೋ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ಹಾಟ್ ವೀಲ್ಸ್ ಫ್ರಮ್ ಮೀಶೋ ಇದು. ಆಡಕ್ ಬರ್ಲಿಲ್ಲ ಅಂದ್ರೆ ತಗೋಬಾರ್ದು. ಏನ್ ಹೇಳು? ಅಲ್ಲಿ ನೋಡು ಹಂಗೆ ಮಾಡೋದದು. ಹಾಟ್ ವೀಲ್ಸ್ ತಗೊಂಡಿದೀವಿ. ಇಲ್ಲಿ ಒಂದು JCB ನಿನ್ಗ ಈಗ ಇದ್ರಲ್ಲಿ ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇದ್ರೆ DM ಮಾಡಿ ನಮ್ಮ ಅಕೌಂಟ್ಗೆ. ಲಕ್ಷ ಕೊಟ್ಟು ತಂದಿರೋ JCBನ ಒಳಗಡೆ ಇಟ್ಟು ಕಾರ್ನ ಲಾಕ್ ಮಾಡ್ತಾ ಇದೀವಿ. ಎಲ್ಲಿ ಏನ್ ಮಾಡ್ಬೇಕು ಅಲ್ಲಿ ಮಾಡ್ಬೇಕು. ಏನ್ ಮಾಡ್ತೀನಿ ಹಿಂಗೆ ಊಟ ಮಾಡೋ ಕಡೆ ಹಿಂಗೆ. ಇವನೊಬ್ಬ ತಗೊಂಡು ಹಾಳು ಮಾಡ್ದ. ಇಲ್ಲಿ ಇವನವನೆಲ್ಲ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಇವನೊಬ್ಬ ಅದನ್ನ ಆಡಿಸಿ ಹಾಳು ಮಾಡ್ತವನೆ. ಇವನೊಬ್ಬ ಅದನ್ನ ಆಡಿ ಹಾಳಾಯ್ತವನೆ. ಒಳ್ಳೆ ಸಾವಾಸ ಇಲ್ಲಿ ನೋಡಿ. ಯಾರು ಗೆದ್ರೀಗ? ಯಾರು ಗೆಲ್ತೀನಿ? ಏನೋ ಕೊಡ್ತೀಯಾ? ಬಿಲ್ ಪೇ ಮಾಡು ಗೆದ್ಬಿಟ್ಟು. ಗೆದ್ಬಿಟ್ಟ ಅಂತನುವೆ. ಸರಿ ನೀನೇ ಹೇಳ್ದಂಗ್ ಬಿಲ್ ಕಟ್ಬಿಡಪ್ಪ ನೀನೆ. ಆಯ್ಕೊಂಡ್ ತಿಂತಿದ್ವಿ, ತಿರ್ಕೊಂಡ್ ತಿನ್ನೋಂಗ್ ಮಾಡ್ಬಿಟ್ಟ ಬೇವರ್ಸಿ. ಏನ್ ಬಿಸ್ಲು. ರಾತ್ರಿ 9 ಗಂಟೆಗೆ ಶೇಡ್ಸ್ ಹಾಕಿದ್ಯಲ್ಲಪ್ಪ ಗುರು ತಲೆಗೆ. ನೀವೇನ್ ಮಾಡಿದಿರಾ? ಎಳ್ಳ ಬಾಯ್ ಬಿಟ್ಟಿ ಇಲ್ಲಿಗಲ್ ಎಳ್ಳ ನಾನು ಒಂದ್ ಮನೆಯಲ್ಲಿ ಇಕ್ಕೊಂಡು ಆಚೆ ಏನ್ ಮಾಡಿದಿರಾ? ಬಾಯ್ ಬಿಡ್ಲ ಪವನ್ ಬ್ರೋ ಊಟ ಮಾಡೋದ್ರಲ್ಲ ಹೆಂಗಿತ್ತ ಬ್ರೋ? ಇಲ್ಲಿ ಗಲೀಪಲ್ಲಿ ರೋಡಲ್ಲೆಲ್ಲ ನುಗ್ಗಂಗಿಲ್ಲ ಈ ಊರಲ್ಲಿ. ಗೂಗಲ್ ಮ್ಯಾಪೇ ತಪ್ಪು ತೋರಿಸ್ಬಿಡ್ತೀವ್ರೀಗ. ಇಲ್ಲಿ ನೋಡಿ ಗಾಯ್ಸ್, ಈ ರೋಡಲ್ಲಿ ಬ್ಯಾರಿಗೇಡ್ಗೆ ಲೈಟ್ಸ್. ವಾಟ್ ಅ ವಿಷನ್, ವಾಟ್ ಅ ಥಾಟ್. ಕರ್ನಾಟಕದಲ್ಲೂ ಇದನ್ನ ಅಪ್ಲೈ ಮಾಡೋದಾಯ್ತದೆ. ಏನಂತೀರಾ ಹೇಳಿ? ಅದನ್ನೂ ಬಿಚ್ಕೋಯ್ತಾರೆ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ. ಅದ್ರ ರೈಟಿಂಗ್ಸ್ ಇದ್ದಲ್ಲ ಅಂತ ತಗೊಂಡು ಗಾಡಿಗೆ ಹಾಕತ್ತಾರೆ. ಗೈಸ್, ಇದಾಗಿತ್ತು ನಮ್ಮ ಕಂಪ್ಲೀಟ್ ಕೊಡೈಕೆನಾಲ್ ಜರ್ನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಹಾಗೆ ಇನ್ಸ್ಟಾಗ್ರಾಮಲ್ಲಿ 6 ಸ್ಪೀಡ್ ಶಿಫ್ಟರ್ ಅಂತ ಪೇಜ್ ಇದೆ, ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಸ್ಟೇ ಟ್ಯೂನ್ಡ್, ಬಾಯ್.